ಇನ್ನ ಇದು ಮನೆ ಒಳಗಡೆ ಎಲ್ಲ ತುಂಬಾ ಜನ ಬರ್ತಾರೆ, ಅಂದ್ರೆ ಹೋಗಿರೋ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲ ಮನೆ ವಾಪಸ್ ಬರ್ತಾರೆ, ಒಂದಿನದ ಮಟ್ಟಿಗೆ ಇರ್ತಾರೆ ಬೆಳಗ್ಗೆ ಸಂಜೆವರೆಗೂ. ಆ ಟೈಮಲ್ಲಿ ಗೋಲ್ಡ್ ಸುರೇಶ್ ಅವರು ಒಂದು ಬಾಂಬ್ ಸಿಡಿಸ್ತಾರೆ. ಆಕ್ಚುಲಿ ಅದಕ್ಕಿಂತ ಮುಂಚೆ ಚೈತ್ರ ಅವರು ಹೊರಗಡೆ ಬಂದು ಒಂದು ಬಾಂಬ್ ಸಿಡಿಸಿರ್ತಾರೆ. ಇಂಟರ್ವ್ಯೂನಲ್ಲಿ, ನಮ್ದೇ ಇಂಟರ್ವ್ಯೂನಲ್ಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ಚೈತ್ರ ಅವರು ಇದೇ ಮಾತು ಹೇಳಿದ್ದಾರೆ. ಅವರು ಹೌದು ತ್ರಿವಿಕ್ರಮ್ ಭವ್ಯ ಅವ್ರಿಗೆ ಪ್ರಪೋಸ್ ಮಾಡಿದ್ದಾರೆ, ನನ್ನ ಹತ್ರ ಬಂದು ಹೇಳಿದ್ರು. ಅದೆಲ್ಲ ಸುಳ್ಳು. ವಿಕ್ಕಿದೆ ನೆಕ್ಸ್ಟ್ ಇಂಟರ್ವ್ಯೂ ಮಾಡ್ತಿರಲ್ಲ, ವಿಕ್ಕಿ ಹತ್ರ ಕ್ಲಾರಿಟಿ ಅಲ್ಲ, ವಿಕ್ಕಿ ಅವ್ರದ್ದು ಇಂಟರ್ವ್ಯೂ ಮಾಡಿ ಕ್ಲಾರಿಟಿ ತಗೊಂಡ್ವಿ. ಬಟ್ ಚೈತ್ರ ಅವ್ರು ಹೇಳಿದ್ ಇದೇ ಜಾಗದಲ್ಲಿ ಕುತ್ಕೊಂಡು ಈ ಹೇಳಿದ್ರು. ಜಾಗದಲ್ಲಿ ಇವಾಗ ಭವ್ಯ ಕೂತಿದ್ದಾಳಲ್ವಾ? ಕ್ಲಾರಿಟಿ ತಗೊಂಡ್ಬಿಡೋಣ. ಇಲ್ಲ ನಿಜ, ಟು ಬಿ ಫ್ರಾಂಕ್ ಎಲ್ರು ಏನ್ ಅನ್ಕೊಂಡಿದ್ರು ಅದಿಲ್ಲ. ವಿಕ್ಕಿ ನನ್ನ ಫ್ರಮ್ ದ ಡೇ ಒನ್ ಒಂದು ಚಿಕ್ಕ ಹುಡುಗಿ ಲಿಲ್ಲಿ ಪುಟ್ಟು ಅದೇನ್ ಕೊಟ್ಟಿದಾರಲ್ಲ ನನ್ನ ತಮ್ಮನ್ ತರ ಟ್ರೀಟ್ ಮಾಡ್ತೇನೆ. ಎಕ್ಸಾಕ್ಟ್ಲಿ ಅನ್ಕೊಂಡಿಲ್ಲ, ಚೈತ್ರ ಅವ್ರು ಹೇಳಿದ್ದಕ್ಕೆ ಅನ್ಕೊಳ್ತಿದ್ರಿ, ಪ್ರಶ್ನೆ ಕೇಳ್ತಿದ್ರಾ? ಚೈತ್ರ ಅವರು ಹೇಳಿದ್ರೆ ಅವ್ರು ಅಲ್ಲ, ನಾನ್ ಕ್ಲಾರಿಟಿ ಕೊಡ್ಬೇಕಲ್ಲ, ನನ್ ಏನ್ ತಮ್ಮ ಗಿಮ್ಮ ಅನ್ಕೊಂಡ್ ಕರ್ದಿದ್ರು ಅದಂತೂ ಟ್ರೂ. ಬಟ್ ಇವಾಗ ಒಂದು ಫ್ರೆಂಡ್ಶಿಪ್ ಅಲ್ಲಿ ಅವ್ರು ಎಷ್ಟೋ ಅನುಗೂ ಅಥವಾ ನನಗೆ ಮಾನಸಂಗೆ ನಮ್ನೆಲ್ಲ ಹುಡುಗರ ತರನೇ ಟ್ರೀಟ್ ಮಾಡಿದ್ರು ತ್ರಿವಿಕ್ರಮ್. ನಮ್ಗೆ ಲವ್ ಯು ಅಂತ ಹೇಳಿದಾರೆ, ಮಿಸ್ ಯು ಅಂತ ಹೇಳಿದಾರೆ. ದಟ್ ಡಸಂಟ್ ಮೀನ್ ಆ ಒಂದು ಲವ್ ಯು ಮಿಸ್ ಯು ಬೇರೆ ಸ್ಥಾನಕ್ಕೆ ತಗೊಂಡೋಗಿಡುತ್ತೆ. ಲೈಕ್ ಡಿಪೆಂಡ್ ಹೌ ಯು ಸಿ ಅಂಡ್ ಹೌ ವಿ ರಿಯಾಕ್ಟ್ ಅಷ್ಟೇ. ಆ ಒಂದು ಬಾಂಡಿಂಗ್ ಅಲ್ಲಿ ಹೇಳಿದ್ರೆ ಹೊರ್ತು ಬೇರೆ ರೀತಿ ಏನಿಲ್ಲ ಅಷ್ಟೇ. ಓಕೆ, ಇನ್ನ ನಮ್ದು ಒಂದೇ ಒಂದು ರಿಕ್ವೆಸ್ಟ್ ಸಜೆಷನ್ ಏನಿಲ್ಲ, ಚೈತ್ರ ಅವರು ನಮ್ಮ ಇಂಟರ್ವ್ಯೂ ನಲ್ಲಿ ಏನ್ ಹೇಳಿದ್ದಾರೆ ಅಂತ ಆಮೇಲೆ ಒಂದ್ಸತಿ ನೀವು ನೋಡಿ, ಆಯ್ತಾ? ನಾನು ಅದನ್ನ ನೋಡ್ದೆ, ಫಿನಲ್ ಅಲ್ಲಿ ಹೇಳ್ದೆ. ಏನಂದ್ರು ಚೈತ್ರ ಅವ್ರಾಗ? ಇದು ನಾನು ಹಾಗೆಲ್ಲ ಹೇಳಕ್ ಹೋಗಿದ್ದು ಭವ್ಯ, ಅದು ಹೇಗೋ ಹೇಳಕ್ ಹೋಗ್ದೆ. ನಂಗೆ ವಿಕ್ಕಿಯನ್ನ ಹೇಳಿದ್ದು ಒಂಥರ, ನಾನು ಅಲ್ಲಿ ಹೇಳಿರೋದು ಒಂಥರ, ನಾನು ಅದು ಕ್ಲಾರಿಟಿ ಕೊಡ್ತೀನಿ ಅಂದ್ರೆ ನೀವು ಮಾಡ್ತೀನಿ ಚೈತ್ರಕ್ಕ ಅಂತ ಅಂದೆ. ಸಾರಿ ಅದ್ರಿಂದ ಬೇಜಾರಾಗಿದ್ರೆ ಅಂತಂದ್ರು. ಪರವಾಗಿಲ್ಲ ಬಿಡಿ, ಅದು ಆಗ್ಲೇ ನಾನು ಇವಾಗ ಸಾರಿ ಕೇಳಿ ನೀವು ಏನೋ ಪ್ರಶ್ನೆ, ನನ್ಗೂ ಏನಿಲ್ಲ, ಎಲ್ಲ ಅರ್ಧ ಆಡೋಗಿದೆ. ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ ಹೋದಾಗ. ನಾನು ವಿಕ್ಕಿ ಏನಿದೀವೋ ಅದಕ್ಕೆ ನಮ್ದು ಇಂಟರ್ವ್ಯೂದಾಗ ನಾವು ಕ್ಲಾರಿಟಿ ಕೊಡ್ತೀವಿ. ವೆರಿ ನೈಸ್, ವೆರಿ ನೈಸ್.